ನಮಸ್ಕಾರ ಎಲ್ರಿಗೂ, ನಾನು ನಿಮ್ಮ ಈಶ್ವರೀಶು. ಏನಂದ್ರೆ ನಾನು ಬೆಂಗಳೂರಿಗೆ ಬರೋಕ್ಕಿಂತ ಮುಂಚೆ ಒಂದು ವಿಡಿಯೋ ಎಡಿಟ್ ಮಾಡಿರಲಿಲ್ಲ, ಅದಕ್ಕೆ ಇವಾಗ ಆಗ್ತಿದ್ದೀನಿ. ಅವತ್ತು ಅಮಾವಾಸ್ಯೆ ಇರೋದ್ರಿಂದ ಎಲ್ಲ ದೇವರಿಗೂ ಪೂಜೆ ಮಾಡ್ಕೊಂಡು ಬರೋಣ ಅಂತ ನಮ್ಮ ಅಮ್ಮ ಕರ್ಕೊಂಡೋಗಿದ್ರು. ಅಲ್ಲಿಂದ ಸೀದಾ ಎಡೆ ಮತ್ತೆ ಹಣ್ಣು ಕಾಯಿನೆಲ್ಲ ತಗೊಂಡು ಉಡ್ಸ್ಲಮ್ಮಂಗುಡಿಗೆ ಬಂದ್ವಿ. ಹಂಗೆ ನಮ್ಮ ಮುರುಡೇಶ್ವರ ದೇವಸ್ಥಾನಕ್ಕೆ ಬಂದು ಪೂಜೆ ಮಾಡಿಸ್ಕೊಂಡು ಇವತ್ತು 3ನೇ ಬೀಡು ಅಡಿಕೆ ಕೊಯ್ಯೋಕ್ಕೆ ಬಂದಿದ್ರು. ಜಾಸ್ತಿ ಈ ತೋಟದಲ್ಲೇ ಗೋಟ್ ಬೀಳ್ತಾ ಇರೋದ್ರಿಂದ ಫಸ್ಟ್ ಇಲ್ಲೇ ಅಡಿಕೆ ಕೊಯ್ಯೋಣ ಅಂತ ಹೇಳಿದ್ವಿ. ಅದಕ್ಕೆ ಅವರು ಬಂದರು, ಪೂಜೆ ಎಲ್ಲ ಮಾಡಿದೆ. ಅಷ್ಟರಲ್ಲಿ ಅಡಿಕೆ ಕೊಯ್ಯೋಕ್ಕೆ ಶುರು ಮಾಡಿದ್ರು. ಅಡಿಕೆ ಕೊಯ್ಯಕ್ಕೆ ಬಂದಿದ್ದಾರೆ ಅಂತ ಹೇಳಿದ್ರೆ ಅವ್ರ ಹಿಂದೆ ಉದ್ರಾಯ್ಕೊಂಡು ಹೋಗೋದೇ ಇಡೀ ದಿನ ಆಗ್ಬಿಡುತ್ತೆ. ಅದ್ರ ಮಾರನೇ ಸುದ್ಲಾಗಿದ್ದು ಅಡಿಕೆ ಕೊಯ್ಯತಕ್ಕೆ ನಮ್ಮ ಚಿಕ್ಕಪ್ಪ ಹೋದ್ರು. ನಾನು ಅದಕ್ಕೆ ಮಿಷಿನ್ ತಗೊಂಡು ಹುಲ್ಲು ಹೊಡಿಯೋಣ ಅಂತ ತಗೊಂಡ್ ಬಂದೆ. ಬರ್ತಿದ್ದಂಗೆನೆ ಈ ಮಿಷಿನಿಗೆ ರೋಗ ಬಂದ್ಬಿಟ್ಟಿದ್ದು. ಅದನ್ನೆಲ್ಲ ಸರಿ ಮಾಡಿ ಹುಲ್ಲು ಹೊಡಿಯೋಕೆ ಶುರು ಮಾಡಿದ್ವಿ. ಹುಲ್ಲೆಲ್ಲ ಹೊಡೆದು ಬರೋಷ್ಟರಲ್ಲಿ ಸಂಜೆ ಆಗಿತ್ತು. ಅಷ್ಟರಲ್ಲಿ ನಮ್ಮ ಅಣ್ಣ ಫೋನ್ ಮಾಡಿ ಟ್ಯಾಕ್ಟ್ರಿ ತಗೊಂಡ್ಮ ಅಂತ ಹೇಳ್ದ. ಏನಕ್ಕಪ್ಪ ಅಂತ ಹೇಳಿದ್ರೆ ಇಲ್ಲಿ ಟ್ಯಾಕ್ಟ್ರಿ ಸಿಗಾಕೊಂಡೈತೆ. ನಮ್ ನಾಗಣ್ಣ ಎಂಥ ರೋಪ್ ಕೊಟ್ಟು ಕಳ್ಸೇನೆ ಅಂತ ಹೇಳಿದ್ರೆ ಚೂರ್ ಟ್ಯಾಕ್ಟ್ರಿ ಎಳ್ದಿಲ್ಲ, ಆಗ್ಲೇ ರೋಪ್ ಕಿತ್ಕಂತು. ಸ್ವಲ್ಪ ಎಳ್ದ್ ಕೊಟ್ಟಿರೋದ್ರಿಂದ ಈಸಿ ಆಗಿತ್ತು. ಆಮೇಲೆ ಟ್ಯಾಕ್ಟ್ರಿನ ಹೊರಗೆ ತೆಗೆದ್ವಿ. ಇದಾಗಿತ್ತು ಅವತ್ತಿನ ದಿನಚರಿ.